ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಇವತ್ತು ಟ್ರಿಪಲ್ ಎಕ್ಸ್ಪೈರಿ ಆಗಿತ್ತು. 3 ಎಕ್ಸ್ಪೈರಿಲಿ ಯಾರ್ಯಾರು ಟ್ರೇಡ್ ಮಾಡಿದ್ರೋ ಗೊತ್ತಿಲ್ಲ. ನಾನಂತೂ ಸೆನ್ಸೆಕ್ಸು ಮತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇದ್ದೆ ಅಷ್ಟೇ. ಸೊ ಚೆನ್ನಾಗಿತ್ತು ಇವತ್ತು ಟ್ರೇಡು, ಸೈಡ್ ಬೈಸ್ ಆಗಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಆಗೇ ಇತ್ತು. ಇವತ್ತು ಟಾಪ್ ಗೇನರ್ ಅಂತ ನೀವು ಮಾತಾಡೋಕ್ಕಿಂತ ಮುಂಚೆ ಒಂದ್ಸಲ ಸ್ವಲ್ಪ ನೋಡಿ ಹೀಟ್ ಮ್ಯಾಪ್ನ. ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟು ರೆಡ್, ಅದೇ ಒಂದು ಪ್ರತ್ಯೇಕವಾದಂಗಿದೆ, ಮಿಕ್ಕಿದ್ದೆಲ್ಲ ಸ್ವಲ್ಪ ಗ್ರೀನಲ್ಲಿದ್ದಾಗಿದೆ. ಅದೊಂಥರ ವಿಶೇಷವಾಗಿತ್ತು ಇವತ್ತು. ಬ್ಯಾಂಕಿಂಗ್ ಸೆಕ್ಟರ್ ಪೂರ್ತಿ ರೆಡ್ಡಲ್ಲಿ ಬಂದಿದ್ದಂಥದ್ದು. ಇದು ಏನು ಸೂಚಕ ಹೇಳುತ್ತೆ ಇವತ್ತು ಏನು ಕೊಟ್ಟಿದ್ದೀನಿ ಟೈಟ್ಲು, ಗೂಳಿ ಕೋಡನ್ನು ಮುರಿಯಬಲ್ಲದೆ ಕರಡಿ ಅಂತ ಕೊಟ್ಟಿದ್ದೀನಿ. ಇದು ಯಾವಾಗ ಗೊತ್ತಾಗುತ್ತೆ ನಮಗೆ? ಮಂಗಳವಾರ ಗೊತ್ತಾಗುತ್ತೆ. ಯಾಕೆಂದರೆ ಅಲ್ಲಿ ತನಕ ಮಾರ್ಕೆಟಲ್ಲಿ ರಜೆ ಇದೆ. ಇವತ್ತು ಆಟೋ ಸೆಕ್ಟ್ರಲ್ಲಿ ಒಳ್ಳೆ ಮೂವ್ಮೆಂಟ್ ಬಂದಿತ್ತು. ಎಲ್ಲದೂ ಮಾತಾಡ್ತಾ ಹೋಗೋಣ. ಟಾಪ್ ಗೇನರ್ ಅಂತ ಇವತ್ತು ನಾವು ನೋಡೋದಾದರೆ ವಿಪ್ರೋ ಆಫ್ಟರ್ ಎ ಲಾಂಗ್ ಟೈಮ್ 6.6% ಅಪ್ ಮೂವ್ಮೆಂಟ್ ಬಂದಿದೆ ವಿಪ್ರೋದಲ್ಲಿ. ಅದು ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಗ್ರಾಸಿಮ್ ಅಂತ ಕಾಣಿಸುತ್ತೆ, 1.89%. ಸುಮಾರು ದಿನ ಆಗಿದೆ ಸ್ಟಾಕನ್ನು ಟ್ರ್ಯಾಕ್ ಮಾಡಿದಿಲ್ಲ. ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಸ್ವಲ್ಪ ನೆಗಡಿ ಆಗಿದೆ, ಕ್ಷಮಿಸಿ, ವಾಯ್ಸ್ ಬೇರೆ ಥರ ಕೇಳಿಸಿದ್ರೆ. ಸೊ ಮಾತಾಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು, ಏನು ಕತೆ ಟ್ರೇಡು ಅಂತ. ಜೊತೆಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು, PNB ಸರ್ ಇವತ್ತು ಟಾಪ್ ಗೇನರ್ ಅಂತ. ನಾನು ಸರ್, ನಾವು ಟಾಪ್ ಗೇನರ್ ಟಾಪ್ ಲೂಸರ್ ಮಾತಾಡೋದು ಬರೀ ನಿಫ್ಟಿ 50ಗೆ. ಇದು ನಿಫ್ಟಿ 50 ಹೀಟ್ ಮ್ಯಾಪ್ ಆಗಿರುತ್ತೆ, ಅದ್ರಲ್ಲಿ ಮಾತ್ರ ಮಾತಾಡ್ತೀವಿ ನಾವು. ಅದೊಂದು ಗಮನದಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಸೊ ನಿಫ್ಟಿನಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು. ಇವತ್ತು ಯಾರು ನಿಫ್ಟಿಲಿ ಟ್ರೇಡ್ ಮಾಡಿದಾರೋ ಗೊತ್ತಿಲ್ಲ ನನಗೆ, ಬಟ್ ನೀವು ನೋಡೋದಾದ್ರಲ್ಲಿ ನಿಫ್ಟಿನಲ್ಲಿ ಏನು ಅಂದ್ಕೊಂಡಿದ್ವೋ ಅದೇ ಝೋನಲ್ಲಿ ಇದೆ. ಅಂದರೆ 21,350 ರೆಸಿಸ್ಟೆನ್ಸ್ ಆಗ್ಬೋದು ಅಂತ ನೆನ್ನೆ ಮಾತಾಡಿದ್ವಿ. ಅದಕ್ಕಿಂತ ಸ್ವಲ್ಪ ಮೇಲೋಯ್ತು, 21,375 ಝೋನ್ ತನಕ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ಕರೆಕ್ಷನ್ ಬಂದಿದೆ. ಸೊ ಇಲ್ಲಿಂದ ಈಗ ಯಾಕೆ ಕೋಡನ್ನು ಮುರಿಬೋದಾ ಅಂತ ಕೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಕನ್ಫರ್ಮೇಷನ್ ಏನು ಅಂತ ಗೊತ್ತಿಲ್ಲ. ಇದನ್ನೇನಾದ್ರು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈಗ ಕೋಡ್ ಮುರಿಯೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಯಾಕಂದರೆ ಆಲ್ರೆಡಿ ಒಂದ್ಸಲ ಮುರಿಯೋಕ್ಕೆ ಟ್ರೈ ಮಾಡಿದ್ರು, ಈಗ ಇಲ್ಲಿ ಹೋಗಿದೆ, ಮತ್ತೆ ಕೋಡನ್ನು ಮುರಿತಾರ ಅಂತ ಎಲ್ಲ ಇಂಡೆಕ್ಸಲ್ಲಿ ಈ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಆ ಥರ ಹೇಳಿದ್ದೀನಿ ಇವತ್ತು. ನೋಡ್ತಾ ಹೋಗೋಣ ಎಲ್ಲಿ ಓಪನ್ ಆಗುತ್ತೆ ಸೋಮವಾರ, ಏನು ಕತೆ ಅನ್ನೋದು. ಮುಂದಿನ ವಾರ ನಿಫ್ಟಿ ಎಕ್ಸ್ಪೈರಿಗೆ ಸ್ಟಿಲ್ ನಾನು ಇದೇ ಝೋನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದರೆ 21,000ದಿಂದ 21,600 ಈ ಝೋನ್ ಒಳಗಡೆ ಇರುತ್ತೆ ಅಂತ. ಸೊ ಸೋಮವಾರ ರಜೆ ಇರುತ್ತೆ ಕ್ರಿಸ್ಮಸ್ಸಿಗೆ. ಮಂಗಳವಾರ ನೋಡಿ ಈ ಝೋನ್ ಒಳಗೇ ಓಪನ್ ಆಯಿತು ಅಂತಂದರೆ ಮೇಲ್ಗಡೆ ಹೋದರೆ ಮೇಲ್ಗಡೆ ಟ್ರೇಡ್ ಮಾಡೋದು, ಕೆಳಗಡೆ ಟ್ರೇಡ್ ಮಾಡೋದು. ಯಾರಾದರೂ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ, ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಟ್ರೇಡ್ ಮಾಡ್ತು ಅಂತಂದರೆ ಇದು ಇಂಪಾರ್ಟೆಂಟ್ ಬೇಸ್ ಆಗಿರುತ್ತೆ 21,000. ಅವಾಗ ಬೇಕಾದ್ರೆ 21,300 350 ಝೋನ್ನ ಇವತ್ತಿನೇನು ಅಟೆಂಪ್ಟ್ ಮಾಡಿತ್ತಲ್ಲ ಈ ಝೋನ್ನ ರೆಸಿಸ್ಟೆನ್ಸ್ ಇಟ್ಕೊಂಡು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. 21,350 21,000 ಈ ಥರ. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ಯಾವ ಕಡೆ ಕೊಡುತ್ತೋ ಆ ಕಡೆ ಟ್ರ್ಯಾಕ್ ಮಾಡ್ತಾ ಹೋಗಿ ಮೇಲ್ಗಡೆ ಇದು ರೆಸಿಸ್ಟೆನ್ಸ್ ಆಗಿರುತ್ತೆ, ಇದು ಸಪೋರ್ಟ್ ಆಗಿರುತ್ತೆ. ಸಿಂಪಲ್. ಮುಂದಿನ ವಾರಕ್ಕೆ ಇದೇ ಸಿಸ್ಟಮ್, ಎಲ್ಲ ಕಡೆನೂ ಅದೇ ಥರ. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಸ್ವಲ್ಪ ವೀಕ್ ಸೆಂಟಿಮೆಂಟ್ ಆಗಿದೆ ಅಲ್ವಾ, ಇದು ಮುರಿದಂಗೆ ಕಾಣಿಸ್ತಾ ಇದೆ ನೋಡಿ. ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ನನಗೆ ಯಾಕೋ ಒಂದು H&S ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದ್ದಂಗೆ ಇದೆ. ಇದೇನಾದರೂ ಕನ್ಫರ್ಮೇಷನ್ ಆಯಿತು ಅಂದರೆ ಒಂದು ದೊಡ್ಡ ಫಾಲ್ ಬರುತ್ತೆ. ದೊಡ್ಡ ಫಾಲ್ ಬಂದರೆ 46,900 ಟೆಸ್ಟ್ ಆಗಿ ಬರಬೇಕು. ನೋಡೋಣ ಇದೇನಾರು ಆಗುತ್ತಾ ಏನು ಕತೆ ಅನ್ನೋದು. ಬಟ್ ಆ ಥರ ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂತ ಹೇಳಿದೆ ಅಷ್ಟೇ. ಸೊ ನೀವು ಓವರಾಲ್ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ಮೋಸ್ಟ್ ವಿ ಶೇಪ್ ರಿಕವರಿ ಆಗಿತ್ತು. ಎಲ್ಲಿಂದ ಬಿದ್ದಿತ್ತೋ ಅದೇ ಝೋನಿಗೆ ತೊಗೊಂಡೋಗಿದ್ರು. ಈಗ ವಾಪಸ್ಸು ಒಂದು ವೀಕ್ ಸೆಂಟಿಮೆಂಟಲ್ಲಿ ಬಂದು ಕ್ಲೋಸ್ ಆಗಿ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ. ಏನಾದ್ರು ಕರೆಕ್ಷನ್ ಬಂದರೆ ಇದು ಒಂದು H&Sಗೆ ಒಂದು ಕನ್ಫರ್ಮೇಷನ್ ಬಂದಂಗೆ ಆಗುತ್ತೆ. ಆಗ ಮತ್ತೆ ಈ ಝೋನ್ನ ಬಂದು ಟೆಸ್ಟ್ ಮಾಡೋಂಗಾಗುತ್ತೆ. ಆ ಝೋನ್ನ ಟೆಸ್ಟ್ ಆಗಿ ಇಲ್ಲಿ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ ಆಯಿತು ಅಂದರೆ ಮುಂದಿನ ವಾರನೂ ಒಂದು ಚಾನ್ಸಸ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ನೋಡೋಣ, 3 ದಿನ ರಜೆ ಇದೆ, ಮಾರ್ಕೆಟಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಇದೆಲ್ಲ ಸಾಕಾರ ಆಗಬೇಕು ಅಂದರೆ ಏನಾಗಬೇಕು, ಈ ಝೋನಲ್ಲೇ ಓಪನ್ ಆಗಿ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ತಾ ಹೋದರೆ ಆಗ ಈ ಟಾರ್ಗೆಟ್ಗಳನ್ನ 47,200 47,000 ಇದನ್ನ ನೀವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ ಸೇಮ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ ಅಂತ, ಸೈಡ್ ವೇಸ್ ಆಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಸೇಮ್ 48,000 48,200 ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇದರಲ್ಲೂ ಸೇಮು 47,000ದಿಂದ 48,200 1,200 ಪಾಯಿಂಟ್ಗಳ ರೇಂಜನ್ನು ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಮೂಮೆಂಟ್ ನೋಡ್ತಾ ಹೋಗೋಣಂತೆ. ಕೆಳಗೆ ಬರೋದಾದರೆ ಮಾರ್ಕೆಟ್ ಮಾತಾಡುತ್ತೆ, ಆವಾಗ ಆ ರೀತಿ ಅರ್ಥ ಮಾಡ್ಕೊಂಡು ಹೋಗೋಣಂತೆ. ಅದು ಅಲ್ಲಿ ತನಕ ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಒಳ್ಳೆ ಮೂಮೆಂಟ್ ಆಗೋಗ್ಬಿಟ್ಟಿದೆ. ಅಷ್ಟು ಸುಲಭಕ್ಕೆ ಅಷ್ಟೊಂದು ಮೂಮೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮುಂದಿನ ವಾರ ಒಂದು ತಣ್ಣಗೆ ನಿಂತ್ಕೊಂಡ್ರು ಆಶ್ಚರ್ಯ ಇಲ್ಲ. ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, 10,250ರಲ್ಲಿ ಅಗ್ರೆಸಿವ್ ಆಗಿ ಇವತ್ತು ನಮಗೆ ಕಾಲ್ ರೇಟಿಂಗ್ ಆಗಿತ್ತು. ಅದೇ ಥರ ಕಾಣಿಸ್ತಾ ಇತ್ತು ಕೂಡ. ಇಲ್ಲಿ ಒಂದು ಯಾರಾದರೂ ಪಿ ಟ್ರೇಡ್ ಕೂಡ ಮಾಡ್ಬೋದಾಗಿತ್ತು. ಇಲ್ಲಿ ಆರಾಮಾಗಿ ನಿಮಗೆ 10,250ರಿಂದ ಒಂದು ತೊಗೊಂಡಿದ್ರೆ ಒಂದು 15 ರೂಪಾಯಿ ಇದ್ದಿದ್ದೆಲ್ಲ 30 ರೂಪಾಯಿ ಅಂದರೆ ಆಲ್ಮೋಸ್ಟ್ 1:2 ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ. ಆಪ್ಷನ್ ಬೈಯಿಂಗ್ ಯಾರು ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಅಫ್ಕೋರ್ಸ್ ನಿಮಗೆ ರೇಂಜ್ ತುಂಬ ಸಣ್ಣದಿರುತ್ತೆ. ಬಿಕಾಸ್ ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಸ್ಟ್ರೈಕ್ಗಳು ಇಲ್ಲಿ ಎವ್ರಿ 25 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಇದೆ ಅಲ್ವಾ. 10,200ಕ್ಕೆ ಒಂದು ಸ್ಟ್ರೈಕ್ ತೊಗೋಬೋದು, 225ಕ್ಕೆ ತೊಗೋಬೋದು, 250ಕ್ಕೆ ತೊಗೋಬೋದು, ಈ ರೀತಿಯಾಗಿ. ಹಾಗಾಗಿ ಪ್ರತಿ ಹಂತದಲ್ಲೂ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳಿರುತ್ತೆ. ಹಾಗಾಗಿ ತುಂಬ ಜಾಸ್ತಿ ಟಾರ್ಗೆಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ಸ್ಮಾಲ್ ಇಂಡೆಕ್ಸ್ ಕೂಡ ಒಂದು 10,000 ಇಂಡೆಕ್ಸ್ ಒಂದು ದಿನದಲ್ಲಿ ಎಷ್ಟು ಪಾಯಿಂಟ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಥರನೇ ಟ್ರಾವೆಲ್ ಆಗ್ತಾ ಇರುತ್ತೆ. ಬಟ್ ನಿಮಗೆ ಎಷ್ಟು ಪಾಯಿಂಟ್ಸ್ ಆಗುತ್ತೆ ಅನ್ನೋದು ಬೇಕಾ, ಅಥವಾ ನೀವೇನು ತೊಗೊತಿರಲ್ಲ ಕಾಂಟ್ರಾಕ್ಟಲ್ಲಿ ಅದರಲ್ಲಿ ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರೆ ಅನ್ನೋದು ಬೇಕಾ. ಅಂದರೆ ರಿಸ್ಕ್ ರಿವಾರ್ಡ್ ಅಂತ ನಾನು ಹೇಳಕ್ಕೆ ಬರ್ತಾ ಇದ್ದೀನಿ. ಯಾಕೆಂದರೆ ನೀವು ನಿಫ್ಟಿನಲ್ಲೆಲ್ಲ ಟ್ರೇಡ್ ಮಾಡೋದಾದರೆ ನೋಡಿ, ನಿಮಗೆ ಸರಿಸುಮಾರು ಎಕ್ಸ್ಪೈರಿ ದಿನ ಅಂತ ನೀವು ಹೋಗೋದಾದ್ರೂ ಒಂದು 100 ರೂಪಾಯಿ ಸ್ಟ್ರೈಕು ಈ ರೀತಿ ಎಲ್ಲ ಸಿಗೋಕ್ಕಿರುತ್ತೆ. ಅಂಡ್ ಅಡ್ಡ ಮನಿ ಯಾರು ತೊಗೊತೀರಾ ಅಂತಂದರೆ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು. ಇಲ್ಲಾಂದರೆ ಸ್ವಲ್ಪ ಸೇಫಾಗಿ ಮಾಡ್ತೀನಿ ಅಂದರೆ ನೀವು 90
ರೂಪಾಯಿ 100 ರೂಪಾಯಿ 80 ರೂಪಾಯಿ ಈ ರೇಂಜಲ್ಲಿ ಕೊಡಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಬೆಲೆ ಇರುವಂಥ ಇಂಡೆಕ್ಸ್ ಅಂದರೆ ನಮಗೆ ಇವಾಗ ಮಿಡ್ ಕ್ಯಾಪ್ ನಿಫ್ಟಿ ಆಗಿದೆ ಅಲ್ವಾ. ಸೊ ಮಿಡ್ ಕ್ಯಾಪ್ ನಿಫ್ಟಿನೆಲ್ಲ ನಿಮಗೆ ಅಡ್ಡ ಮನಿ ಆಪ್ಷನ್ಸ್ ಎಲ್ಲ ನಿಮಗೆ 15 ರೂಪಾಯಿ ಆ ಥರ ಎಲ್ಲ ಸಿಗ್ತಾ ಇರುತ್ತೆ. ಸೊ ಅಂದರೆ ನಿಮಗೆ ಒಂದು ಲಾಟಲ್ಲಿ 15 ರೂಪಾಯಿ ಎಷ್ಟು ಹೋಗುತ್ತೋ ಅಷ್ಟು ನೀವು ಕಳ್ಕೊಳ್ಳೋಕ್ಕೆ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ನಿಮಗೆ ರಿಸ್ಕ್ ರಿವಾರ್ಡ್ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಹೇಳ್ತಾ ಹೋಗುವಂಥದ್ದು. ಸೊ ಆ ರೀತಿಯಾಗಿ ನೀವು ನೋಡ್ಕೊಂಡು ತಗೋಬೇಕು. ಆಪ್ಷನ್ ಪ್ರೀಮಿಯಂ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಪ್ರೀಮಿಯರಲ್ಲಿ ವಿಡಿಯೋ ಇದೆ. ಯಾರಾದರೂ ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ. ಆವಾಗ ನಿಮಗೆ ಯಾವ ಸ್ಟ್ರೈಕನ್ನು ತಗೋಬೋದು, ಯಾವಾಗ ತಗೋಬೋದು ಅನ್ನೋದಕ್ಕೆ ಒಂದು ಜಜ್ಮೆಂಟ್ ಸಿಗಲಿಕ್ಕೆ ಕಾರಣ ಆಗುತ್ತೆ. ಇವತ್ತು ಕೆಲವರು ಕಮೆಂಟ್ ಕೂಡ ಮಾಡಿದರೆ ಅದು ವರ್ಕೌಟ್ ಆಯಿತು ಅಂತ. ನಾನು ಕೂಡ ಟ್ರೇಡ್ ತೊಗೊಂಡಿದ್ದೆ, ಚೆನ್ನಾಗಿ ವರ್ಕೌಟ್ ಆಯ್ತದು. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕ್ಲೀನಾಗಿ ರೇಂಜ್ ಬೌಂಡಾಗೇ ಇತ್ತು, ಏನೋ ಒಂದು ಹಿಕಪ್ಸ್ ಅಂತ ಇರಲಿಲ್ಲ. ಇಲ್ಲಿ ನೋಡೋದಾದರೆ ಇದು 5 ಮಿನಿಟ್ಸಲ್ಲಿ ಇದೆ, 1 ನಿಮಿಷ 15 ಮಿನಿಟ್ಸಿಗೆ ಹೋಗ್ಬಿಡ್ತೀನಿ. ಸೊ 5 ಮಿನಿಟ್ಸಲ್ಲಿ ಎಷ್ಟೋ ದಿನ ನೋಡೋದಂಗೆ ಅನಿಸ್ಬಿಡುತ್ತೆ. ಸೊ 15 ಮಿನಿಟ್ಸ್ ನೋಡೋದಾದರೆ ಇಲ್ಲಿಂದ ಅಲ್ವಾ 22ನೇ ತಾರೀಕು. ಇದು ಯಾಕೆ ಸೆನ್ಸಿಬಲ್ನ ತೊಗೊತಾ ಇದ್ದೀನಿ ಅಂದರೆ ಅದು ಒಂದು ರೀಸನ್ ಇದೆ, ಇವತ್ತು ಹೇಳ್ತೀನಿ. ಸೊ 22ನೇ ತಾರೀಕು ಇಲ್ಲಿಂದ. ಸೊ ಇಲ್ಲಿಂದ ಇದೇ ರೇಂಜ್ ನೋಡಿ. ಈ ಥರ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸಾಮಾನ್ಯವಾಗಿ ಎಕ್ಸ್ಪೈರಿ ದಿನ ಒಂದೇ ರೇಂಜಲ್ಲಿ ಮುಗಿಸ್ತಾರೆ. ಎಕ್ಸ್ಪೈರಿ ಅಲ್ಲದ ದಿನ ದೊಡ್ಡ ಮೂವ್ಮೆಂಟ್ ಬರ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ ಈ ಪ್ಯಾಟರ್ನ. ನಾನೊಂದು ಡೇಟಾ ಡ್ರಿವನ್ ಅನಾಲಿಸಿಸ್ ಮಾಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ. ಅದು ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಮಾಡ್ತೀನಿ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ ನಾವೇನು ಮಾತಾಡ್ಕೊಂಡಿದ್ವಿ, ತುಂಬ ಹುಷಾರಾಗಿ ನೀವು ಪ್ಲೇ ಮಾಡ್ತೀರಾ ಅಂದರೆ ಕೆಳಗಡೆ ಬಾಟಮು ಮೇಲ್ಗಡೆ ಇದನ್ನ ಆಪ್ಷನ್ ಸೆಲ್ಲಿಂಗ್ ಮಾಡಿಬಿಟ್ಟು ಬಿಟ್ಬಿಡಿ ಅಂತ. ಬಟ್ ಇವತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದರಿಂದ ಐ ಥಿಂಕ್ 71,500 ಮತ್ತು ಕೆಳಗಡೆ ನಾನು 70,500 71,500 70,500 ಈ ಝೋನಲ್ಲಿದ್ದೆ ನಾನು. ಸೊ ಎಲ್ಲೂ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಮಧ್ಯದಲ್ಲೇ ಮುಗಿಸ್ಕೊಂಡ್ರು. ಇನ್ನೂ ಬೇಕಾದ್ರೆ ಕುಷನ್ ಮಾಡ್ಕೋಬೋದಿತ್ತು. ಬಟ್ ಅಷ್ಟಾರು ಸ್ಪೇಸ್ ಇಟ್ಕೋಬೇಕು ನೀವು. ಮಿನಿಮಮ್ 500 ಪಾಯಿಂಟ್ಸ್ ಅವ್ರು ಇಟ್ಕೊಳ್ಳೇಬೇಕು ನೋಡಿ ಸೆನ್ಸೆಕ್ಸಲ್ಲಿ, ಯಾಕಂದರೆ ತುಂಬ ವಾಲೆಟೈಲ್ ಇರುತ್ತೆ. ಮತ್ತು ಟ್ರೇಡಿಂಗ್ ವ್ಯೂನಲ್ಲಿ ಯಾರಾದರೂ ಸೆನ್ಸೆಕ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ರಿಯಲ್ ಮಾರ್ಕೆಟ್ ಟೈಮಲ್ಲಿ. ಯಾಕೆ ಅಂತಂದರೆ ಇದಕ್ಕೆ ಅಪ್ಡೇಟ್ ಕೊಟ್ಟಿದ್ದೆ, ಅಲ್ಲಿ ಅಪ್ಡೇಟ್ ಆಗಿ ಬರೋದು 15 ಮಿನಿಟ್ಸ್ ಡಿಲೇ ಆಗಿಬಿಡುತ್ತೆ. ನೀವು ಹೋಗ್ಬಿಟ್ಟು ನೋಡೋದಾದರೆ ಇಲ್ಲಿ ಡಿ ಅಂತ ತೋರಿಸ್ತಾ ಇರುತ್ತೆ ನೋಡಿ, ಇದು ಡಿಲೇಡ್ ಅಂತ. ಅಂದರೆ ಈಗ ಮಾರ್ಕೆಟ್ ಎಂಡ್ ಆದಾಗ 71,106 ಅಂತ ಇದೆ. ಇಲ್ಲೂ ನೀವು ನೋಡೋದಾದರೆ 71,106ಕ್ಕೆ ಎಂಡ್ ಆಗಿರಬೇಕು. ಇವತ್ತು ಕ್ಲೋಸಿಂಗ್ ಎಲ್ಲಾಗಿದೆ 70,974 ಅಂತ ತೋರಿಸ್ತಾರೆ ನೋಡಿ. ಇಲ್ಲೂ ಕೂಡ ಡಿಫ್ರೆನ್ಸ್ ಇದೆ, ಅದೇನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಟ್ರೇಡಿಂಗ್ ವ್ಯೂನಲ್ಲಿ ನಾವು ನೋಡೋಕ್ಕಾಗಲ್ಲ. ಇಲ್ಲಿ ನೋಡೋದಾದ್ರೆ 71,045 ಎಂಡ್ ಆಗಿದೆ ಅಂತ ತೋರಿಸ್ತಾ ಇದೆ ಸೆನ್ಸಿಬಲಲ್ಲಿ. ಬಟ್ ನೀವು ಇಲ್ಲಿ ಹೋಗಿ ನೋಡೋದಾದರೆ 71,106 ಅಂತ ತೋರಿಸುತ್ತೆ. ಸೊ ಇನ್ನೊಂದಿರುತ್ತೆ ಎಂಡ್ ಆಫ್ ದ ಡೇ ಅಂತ. ಇದು ಕೂಡ ಸರಿಯಾಗಿ ಅಪ್ಡೇಟ್ ಆಗಿಲ್ಲ, ಏನೋ ಪ್ರಾಬ್ಲಮ್ ಇದೆ. ಇದು ಪ್ರೀಮಿಯಂ ವರ್ಷನಿಗೆ ಮಾತ್ರ ಅಪ್ಡೇಟೆಡ್ ಇಂಡೆಕ್ಸ್ ಬಿಡ್ತೀವಿ ಅಂತ ಹೇಳ್ತಾರೆ. ಮೋಸ್ಟ್ಲಿ BSE ಇಂದ ಬಂದಿರೋದಂತಲ್ವಾ. ಯಾರಿಗಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಲೈವ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ವ್ಯೂನಲ್ಲಿ ಸೆನ್ಸೆಕ್ಸ್ನ ನೋಡೋಕ್ಕೆ ಹೋಗಬೇಡಿ, ತುಂಬ ಡಿಫ್ರೆನ್ಸಸ್ ಇದೆ. ಹಾಗಾಗಿ ಅದು ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. OI ಪ್ರೊಫೈಲು ಸೆನ್ಸೆಕ್ಸಿಗೆ ಇನ್ನೂ ಬಂದಿಲ್ಲ. ಸೇಮ್ ರೀಸನ್, ಹೊಸ ಇಂಡೆಕ್ಸು ಅಂದರೆ BSEನಲ್ಲಿ ಅಷ್ಟು ವಾಲ್ಯೂಮ್ ಇರಲ್ಲ. ಹೊಸ ಇಂಡೆಕ್ಸ್ ಏನಲ್ಲ, ತುಂಬ ಹಳೇದು NSEಗಿಂತ. ಆದರೆ F&O ಸೆಗ್ಮೆಂಟಲ್ಲಿ ಸೆನ್ಸೆಕ್ಸ್ ಆಕ್ಟಿವ್ ಆಗ್ತಾ ಇರೋದು ಇವಾಗಲ್ವಾ. ಹಾಗಾಗಿ OI ಪ್ರೊಫೈಲ್ ಇನ್ನೂ ಆ್ಯಡ್ ಆಗಿಲ್ಲ. ಆ್ಯಡ್ ಆದರೆ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಗೇಮ್ ಚೇಂಜಿಂಗ್. ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರಿಗೆ ಹೆಲ್ಪ್ ಆಗಿದೆ ಅಂತ. ನನಗಂತೂ ಇದು ತುಂಬ ಯೂಸ್ಫುಲ್ ಫೀಚರ್ ಅನಿಸ್ತು. ಎಸ್ಪೆಷಲಿ ಆಪ್ಷನ್ ಸೆಲ್ಲರ್ಸಿಗೆ, ಆಪ್ಷನ್ ಬಯರ್ಸಿಗೆ ಏನು ಇದರಿಂದ ತುಂಬ ಲಾಭ ಇದೆ. ನಾನು ಸುಮಾರು ಸಲ ಹೇಳಿದ್ದೀನಿ ನಿಮಗೆ, OI ಪ್ರೊಫೈಲ್ ಮೇಲೆ ನೀವು ಆಪ್ಷನ್ ಬೈಯಿಂಗ್ ಪೊಸಿಷನ್ ಕೂಡ ತಗೋಬೋದು ಅಂತ. ಎಸ್ಪೆಷಲಿ ಎವ್ರಿ ಡೇ ಎಕ್ಸ್ಪೈರಿ ಅಂತೆಲ್ಲ ಆಯ್ತಲ್ಲ ಇವಾಗ, ಈ ಥರ ಆದಾಗಿಂದ ಅಂತೂ OI ಪ್ರೊಫೈಲ್ ಅನ್ನೋದು ನಾನು ಯೂಸ್ ಮಾಡ್ತಾ ಇರೋಂಥ ಒಂದೇ ಒಂದು ಇಂಡಿಕೇಟರ್ ಅಂದರೆ ಇದೆ. ಬಟ್ ಮೋಸ್ಟ್ ಯೂಸ್ಡ್ ಇಂಡಿಕೇಟರ್ ಅಂದರೆ ಇದೇನೆ ಇವಾಗ. ಸೊ ಸುಮಾರು ಅದರ ಜಾತಕನೇ ಹೇಳ್ಬಿಡುತ್ತೆ ಏನೇನು ಆಗ್ತಾ ಇದೆ, ಏನು ಕತೆ ಅಂತ. ಸೊ ಇನ್ಯಾವುದು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಅದನ್ನು ಒಂದು ಮಾತಾಡೋಣ. ಇವತ್ತು ಎಲ್ಲ ಇಂಡೆಕ್ಸ್ ಮಾತಾಡಬೇಕೇನು ಮಾಡೋಕ್ಕಾಗಲ್ಲ. ಫಿನ್ನಿಫ್ಟಿನಲ್ಲಿ ನೀವು ನೋಡೋದಾದರೆ ಇಲ್ಲೂ ಕೂಡ ಕ್ಲೀನಾಗಿ ಒಂದು H&S ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಅಂದರೆ 21,300ರಿಂದ ಕೆಳಗಡೆ ಓಪನ್ ಆಗಬೇಕು. 21,300 ತುಂಬ ಆಗೋಯ್ತು. ಬಟ್ 21,250ರಿಂದ 200 ಈ ಝೋನ್ ಒಳಗಡೆ ಏನಾದ್ರು ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಮಗೆ 21,000 ಬಂದು ಟೆಸ್ಟ್ ಆಗುತ್ತಾ ಸಾಧ್ಯತೆ ಇದೆ. 21,000ದಲ್ಲಿ ವೆರಿ ಅಗ್ರೆಸಿವ್ ಆಗಿ ಪುಟ್ ರೇಟಿಂಗ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಜನ ಕೂತಿದ್ದಾರೆ ಅಂತ. ಸೊ 21,000 ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಮಂಗಳವಾರ ಏನು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಇವರೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ನೋಡೋಣ ಮುಂದಿನ ವಾರ ಏನು ಕತೆ ಆಗುತ್ತೆ ಅಂತ. ಸೊ ಆ ಪುಷ್ ಸಿಕ್ಕಿ ಏನಾದರೂ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಆಗ ನೀವು ಇಂಟರ್ನಲ್ ಕ್ಯಾಂಡಲ್ಲೇ ಆಗಿ ಉಳ್ಕೊಂಡಿದೆ ಅಂತ ಅರ್ಥ ಮಾಡ್ಕೋಬೇಕು. ಆವಾಗ ಸೇಫ್ ಅಂದರೆ ಈ ಮೇಲ್ಗಡೆ ಝೋನು, ಕೆಳಗಡೆ ಝೋನು, ಇದ್ರ ಕೆಳಗಡೆ ಆ ಮಧ್ಯದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡಿರ್ಬೋದು. ಇನ್ ಕೇಸ್ ಏನಾದ್ರು ಈ ಝೋನ್ ಒಳಗಡೆ, ಈ ಒಳಗಡೆ ಒಂದು ಸಣ್ಣದಾಗಿ ಮಾಡಿದೆಯಲ್ಲ, ಈ ಝೋನಲ್ಲಿ ಓಪನ್ ಆದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿಂದ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಸ್ವಲ್ಪ ವೀಕ್ ಆಗ್ತಾ ಹೋಗ್ಬೋದು. ಈ ಒಂದು ಪ್ಯಾಟರ್ನ್ ಏನಾದ್ರು ಕನ್ಫರ್ಮೇಷನ್ ಬರಬೇಕು ಅಂದರೆ ಜೋರಾಗಿ ಸೆಲ್ಲಿಂಗ್ ಬರಬೇಕು. ಬಟ್ ಆ ಥರ ಆಗೋ ಸಾಧ್ಯತೆ ಕಮ್ಮಿ ಅಂತ ಅನಿಸ್ತಾ ಇದೆ. ಸೊ ನಾನು ಮುಂದಿನ ವಾರಕ್ಕೂ ಕೂಡ ಒಂದು ಸೈಡ್ ವೈಸ್ ಆಗಿ ಉಳ್ಕೊಳುತ್ತೆ ಅಂತ ಅನ್ಕೊಂತೀನಿ. ಬಟ್ ನೋಡೋಣ ವೀಕೆಂಡಲ್ಲಿ ಏನೇನು ಚೇಂಜಸ್ ಆಗುತ್ತೋ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಮಾರ್ಕೆಟಲ್ಲಿ. ಆ ರೀತಿ ನೀವು ಬಿಹೇವ್ ಮಾಡ್ತಾ ಹೋಗಬೇಕು. ಬಟ್ ಮುಂದಿನ ವಾರಕ್ಕೂ ಫಿನ್ನಿಫ್ಟಿ ಎಕ್ಸ್ಪೈರಿ ಆಲ್ರೆಡಿ ತುಂಬ ಓಡಿರೋದ್ರಿಂದ ಈ ಝೋನ್ ಒಳಗಡೆ ಆರಾಮಾಗಿ ಮುಗಿಸ್ತಾರೆ ಅಂತ ಅನ್ನಿಸ್ತಾ ಇದೆ. 21,300 ಇವತ್ತೇನು ಮಾಡಿತ್ತಲ್ಲ 300, ಈ ಝೋನಿಂದ ನೋಡಿ ರೆಸಿಸ್ಟೆನ್ಸ್ಗಳು ಬಿಲ್ಡಪ್ ಆಗ್ತಾ ಹೋಗಿದೆ. ಇದು ಕೆಳಗಡೆಯಿಂದ ಸಪೋರ್ಟ್ ಇದೆ. ಸೊ ಅರ್ಧ ಟೆರಿಟರಿ ಅವ್ರದ್ದು, ಅರ್ಧ ಟೆರಿಟರಿ ಇವ್ರದ್ದು ಅಂತಿದೆ. ಸೊ ಎಲ್ಲಿ ಓಪನ್ ಆಗುತ್ತೆ, ಯಾರ ಮೇಲೆ ಹೋಗ್ತಾರೆ, ಯಾರು ಕೆಳಗಡೆ ಹೋಗ್ತಾರೆ ಅದ್ರ ಮೇಲೆ ನೀವು ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳೋದು ಬೇಡ ಅಂದರೆ ಆರಾಮಾಗಿ ದೂರದ ಆಪ್ಷನ್ ಸೆಲ್ಲಿಂಗ್ ಮಾಡಿಕೊಂಡು ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ಆರಾಮಾಗಿ ನೋಡ್ಕೊತ ಕೂತ್ಕೋಬೋದು. ಸೊ ಇದಿಷ್ಟು ಇವತ್ತಿನ
ಇಂಡೆಕ್ಸ್ಗಳ ಬಗ್ಗೆ ಆಗಿತ್ತು. ಒಂದು ಈಗ ಅಷ್ಟು ಯಾರು ಕಂಪ್ಲೇಂಟ್ ಮಾಡ್ತಿಲ್ಲ, ಬಟ್ ಹಿಂದೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ಏನು ಅಂದರೆ, ಯಾವುದು ಚೀಪ್ ಸ್ಟಾಕ್ಸ್ ಹೇಳಲ್ಲ, ಎಲ್ಲ ಬರೀ ಕಾಸ್ಟ್ಲಿ ಸ್ಟಾಕ್ ಮಾತಾಡ್ತೀರಾ ಅಂತ. ಬಟ್ ಕಾಸ್ಟ್ಲಿ ಅನ್ನೋದು ಬರೀ ಬೆಲೆ ಮೇಲೆ ಮಾತಾಡಬೇಕಾ, ಅದನ್ನು ಸುಮಾರು ಸಲ ಹೇಳಿದ್ದೀನಿ, ಆ ರೀತಿ ಅಲ್ಲ. ಅಂದರೆ ಯಾವುದೋ ಒಂದು ₹1,000 ಮೇಲಿದೆ ಅಂತಂದರೆ ಅದು ಕಾಸ್ಟ್ಲಿ ಸ್ಟಾಕು, ₹1,000 ಒಳಗಿದೆ ಅಂದರೆ ಅದು ಚೀಪ್ ಸ್ಟಾಕು ಅಥವಾ ಕನ್ಸಿಡರಬಲಿ ಲೋಯರ್ ಪ್ರೈಸ್ ಸ್ಟಾಕು ಅಂತ ಆ ರೀತಿ ಅರ್ಥ ಮಾಡ್ಕೊಳೋದಲ್ಲ. ಅದಕ್ಕೆ ಅರ್ನಿಂಗ್ ಪರ್ ಶೇರ್ ಯಾವ ರೀತಿ ಇದೆ ಮತ್ತು ಎಷ್ಟು ಕೋಟ್ ಮಾಡ್ತಾರೆ ವ್ಯಾಲ್ಯೂಯೇಷನ್, ಅದ್ರ ಮೇಲೆ ಕಾಸ್ಟ್ಲಿನ ಇಲ್ಲ ಅಂತ ನೀವು ನೋಡಬೇಕು, PE ರೇಷೋ PB ರೇಷೋ ಇದ್ರ ಮೇಲೆ. ಬಟ್ ಎನಿವೇ ಆ ರೀತಿ ಒಂದು ಶೇರ್ ತೊಗೊಳಕ್ಕೆ ಎಷ್ಟು ದುಡ್ಡು ಬೇಕು ಆ ಲೆಕ್ಕದಲ್ಲೇ ಹೇಳೋರು ಅಂದರೆ ಆ ಲೆಕ್ಕದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಇವತ್ತು ತಗೊಳ್ತಿರೋ ಸ್ಟಾಕ್ ಎಲ್ಲದೂ ಕೂಡ ₹1,000 ಒಳಗಿರೋಂಥ ಸ್ಟಾಕ್ಗಳೇ. ಮೊದಲನಾಗಿ ನಾವು ಮಾತಾಡ್ತಾರೆ ಅಂಥದ್ದು ಗೇಲ್ ನೋಡಿ, ಗ್ಯಾಸ್ ಡಿಸ್ಟ್ರಿಬ್ಯೂಷನ್ನು ಫಂಡಮೆಂಟಲಿ ಅಂಥ ಒಳ್ಳೆ ಸ್ಟ್ರಾಂಗ್ ಕಂಪನಿ ಏನಲ್ಲ. ಇತ್ತೀಚೆಗೆ ವಾಲ್ಯೂಮ್ಗಳು ಚೆನ್ನಾಗಾಗ್ತಾ ಇದೆ. ಒಂದು ಡಿವಿಡೆಂಡ್ 3-4% ಡಿವಿಡೆಂಡ್ ಕೊಡ್ತಾರೆ ಅಂತ ಅನ್ಸುತ್ತೆ. ಒಂದಿಷ್ಟು ಬ್ಲಾಕ್ ಡೀಲ್ ಎಲ್ಲ ಆಗಿದೆ ಅಂತ ಕೇಳ್ಪಟ್ಟೆ, ಒಂದೇ ಚಾನಲಲ್ಲಿ ಹೋಗ್ತಾ ಇದೆ. ಈಗ ಚಾನಲ್ನ ತುಂಬ ವರ್ಷ ಆದಮೇಲೆ ಬ್ರೇಕ್ಔಟ್ ಆಗೋ ಥರ ಕಾಣಿಸ್ತಾ ಇದೆ. ನಾಟ್ ರೆಕಮೆಂಡೆಡ್, ವಾಚ್ ಮಾಡ್ತಾ ಇರಿ. ಬಟ್ ಯಾರಾದರೂ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ಹೋಲ್ಡ್ ಮಾಡಿ, ಡಿವಿಡೆಂಡು ಬರುತ್ತೆ, ನಿಮಗೆ ಇವಾಗ ಒಂದು ಗ್ರೋತು ಬರ್ಬೋದು. ಬಟ್ ಫ್ರೆಶ್ ಪೊಸಿಷನ್ಸ್ ನಾಟ್ ರೆಕಮೆಂಡೆಡ್. ಎಗೇನ್ ಯಾವುದೇ ಸ್ಟಾಕ್ ಮಾತಾಡೋದಾದ್ರೂ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗಾಗಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಜೊತೆಗೆ ವಿಪ್ರೋ ನೆನ್ನೆ ಹೇಳೋದೊಂದು ಮರ್ತೋದೆ. ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಒಂದಿಷ್ಟು ಟ್ರೇಡಿಂಗ್ ಕ್ಯಾಪಿಟಲ್ ಇತ್ತು. ಯಾಕೆ ಅದನ್ನ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಒಂದಿಷ್ಟು ಸ್ಮಾಲ್ ಕ್ವಾಂಟಿಟಿನಲ್ಲಿ ವಿಪ್ರೋನ ಬೈ ಮಾಡಿದೆ. ಬೈ ಮಾಡಿದೆ, ಇವತ್ತು 6% ಮೂವ್ಮೆಂಟ್ ಹೋಗ್ಬಿಟ್ಟಿದೆ. ಅದು ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಯಾರ್ಯಾರು ಬೈಬ್ಯಾಕ್ ಟೈಮಿಂದ ಇದ್ರ ಬಗ್ಗೆ ಮಾತಾಡಿದ್ರೆ ನೆನಪಿದ್ರೆ ನಿಮಗೆ ಕಮೆಂಟ್ ಮಾಡಿ. 445 ಹೋಗೋ ತನಕ ಈ ಸ್ಟಾಕಲ್ಲಿ ಏನು ಹೇಳೋಕ್ಕಾಗಲ್ಲ. 445 ಏನಾದ್ರು ದಾಟ್ತು ಅಂತಂದರೆ ಆಗ ಒಂದು ಮೊಮೆಂಟಮ್ ಬರ್ಬೋದು ಈ ಸ್ಟಾಕಲ್ಲಿ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆ ಸಿನಾರಿಯೋ ಇವಾಗ ಆಗೋ ಥರ ಕಾಣಿಸ್ತಾ ಇದೆ. 500 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಮುಂಬರೋ ದಿನಗಳಲ್ಲಿ ವಿಪ್ರೋದಲ್ಲಿ. ನೋಡ್ತಾ ಹೋಗೋಣ, ಚೆನ್ನಾಗಿ ಶೇಪೌಟ್ ಆಗ್ತಾ ಇದೆ, ಯಾವ ರೀತಿ ಆಗುತ್ತೆ ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ಯಾಕೆ ಇದನ್ನ ಒಂದು ಸ್ವಲ್ಪ ವ್ಯಾಲ್ಯೂ ಬೈಯಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, 2001ರಲ್ಲಿ ಮಾಡಿದಂಥ ಲೆವೆಲ್ನ ಈಗ ಅದನ್ನು ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು. ಸೊ ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡೋದಾದ್ರೂ ಚೀಪಾಗಿ ಕಾಣಿಸ್ತಾ ಇತ್ತು. ಮತ್ತು ಲಾಂಗ್ ಟರ್ಮ್ ದೃಷ್ಟಿಯಿಂದ ನೋಡೋದಾದ್ರೂ ನೋಡಿ ಅಷ್ಟು ಸುಲಭಕ್ಕೆ ಬಿಟ್ಟುಕೊಟ್ಟಿಲ್ಲ ಆ ಝೋನ್ನ. ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದೆ. ಬಸ್ ಸ್ಟ್ಯಾಂಡ್ ಮಾಡಿದ್ರೆ ನಾವು ಖುಷಿಯಾಗಬೇಕು, ಯಾಕೆಂದರೆ ಏನೋ ಒಂದು ದೊಡ್ಡದಾಗಿ ಬರೋಕ್ಕಿದೆ ಅಂತ. ಈಗ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ ಮೇಲ್ಗಡೆ ಹೋಗ್ಬೋದು ಇದು. ಸೊ 500 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ನೋಡೋಣ, ಟ್ರ್ಯಾಕ್ ಮಾಡ್ತಾ ಇರಿ. ಲಾಂಗ್ ರನ್ನಲ್ಲಿ ಟೂ ಬಿಗ್ ಟು ಫೇಲ್ ಕಂಪನಿ, ಎಷ್ಟೋ ವರ್ಷದಿಂದ ನಿಫ್ಟಿ 50 ಭಾಗ ಆಗಿರೋಂಥ ಕಂಪನಿ, ಒಳ್ಳೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ. ಈಗ IT ಸೆಕ್ಟರ್ ಆಗ್ತಿರೋ ಚಲನವಲನಗಳು ಕಾಂಪಿಟೇಷನಿಂದ ಸ್ವಲ್ಪ ಹಿಂದಕ್ಕೆ ಉಳಿದಿದೆ. ನೋಡ್ತಾ ಹೋಗೋಣ ಮುಂಬರೋ ದಿನಗಳಲ್ಲಿ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದ್ರ ಬಗ್ಗೆ ಎಲ್ಲ ಅವರು ಇನ್ವೆಸ್ಟ್ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ. ಯಾವ ರೀತಿ ಶೇಪ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು ಕ್ಯಾಸ್ಟ್ರಾಲ್ ಇಂಡಿಯಾದಲ್ಲಿ ಹೆವಿ ವಾಲ್ಯೂಮಲ್ ಆಗಿದೆ. ಎಗೇನ್ ಆಕ್ಟಿವಿಟಿ ಎಲ್ಲರಿಗೂ, ಯಾರ್ಯಾರು ನೋಡ್ತಾ ಇದ್ದಾರೋ ಅವರಿಗೆ. ಅಫ್ಕೋರ್ಸ್ ಇದು ಮಂತ್ಲಿ ಬೇಸಿಸಲ್ಲಿ ಜಾಸ್ತಿ ಆಗಿರೋದು, ಡೈಲಿ ಅಷ್ಟು ಇಲ್ದಲ್ಲೇ ಇರ್ಬೋದು. ಇವತ್ತು ನೋಡೋದಾದ್ರೆ ಇಲ್ಲ, ಟು ಅವರ್ ಸರ್ಪ್ರೈಸ್ ಡೈಲಿ ಕ್ಯಾಂಡಲಲ್ಲೂ ಕೂಡ ಇವತ್ತು ಹೈಯೆಸ್ಟ್ ವಾಲ್ಯೂಮ್ ಆಗಿದೆ. ಅರ್ಥ ಏನು, ಯಾರೋ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತೇನು ಮಾಡ್ಬೇಕು, ನೀವು ಡೆಲಿವರಿ ಪರ್ಸೆಂಟೇಜ್ನ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಬರೀ ಹಾಗೆ ಹಾಕ್ಬಿಡಿ ಪರ್ಸೆಂಟೇಜ್ ಅಂತ ಗೊತ್ತಾಗಲ್ಲ, ಕ್ಯಾಸ್ಟ್ರಾಲ್ ಪರ್ಸೆಂಟೇಜ್ ಅಂತ ಆ ರೀತಿ ಹಾಕಿ ಒಂದು ಒಳ್ಳೆ ಟ್ರೆಂಡ್ ಲೈನ್ ಇತ್ತು. ಯಾವಾಗ ಮಾತಾಡಿದ್ದೆ ಅನ್ನೋದೇ ಮರ್ತೋಗಿದೆ ನನಗೆ. ಈ ಸ್ಟಾಕ್ನ ಯಾರೋ ಕೇಳಿದ್ರು ಅನ್ಸುತ್ತೆ ಹಿಂದೆ. ನೋಡಿ ಆ ಟ್ರೆಂಡ್ ಲೈನ್ ಹಾಗೆ ಬರ್ತಾ ಇತ್ತು. ಈಗ ಆ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿದೆ. ಸೊ ವೆರಿ ಗುಡ್ ಟೈಮ್ ಟು ಎಂಟರ್ ಆದರೆ ನಮಗೆ ಇವಾಗ ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ 200 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಕ್ಯಾಸ್ಟ್ರಾಲ್ ಇಂಡಿಯಾದಲ್ಲಿ ಒಳ್ಳೆ ವಾಲ್ಯೂಮಲ್ಲಿ ಕೂಡ ಆಗಿದೆ. ನೋಡ್ತಾ ಹೋಗೋಣ, ಚೆಕ್ಔಟ್ ಮಾಡ್ತಾ ಇರಿ ಯಾವ ರೀತಿ ಅಂತ. ದಯವಿಟ್ಟು ಡೆಲಿವರಿ ಪರ್ಸೆಂಟೇಜ್ನ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಅದೇ ರೀತಿಯಾಗಿ ಐ ಎಕ್ಸ್ ಬಗ್ಗೆ ಅವಾಗ ಸುಮಾರು ಕ್ವಶನ್ ಬರ್ತಾ ಇತ್ತು, ಇವಾಗ ನಿಂತೋಗಿತ್ತು. ಯಾಕೆ ಈ ಥರ ಆಗುತ್ತೆ ಅಂದರೆ, ಎಷ್ಟೋ ಒಂದು ಮೇಲ್ಗಡೆ ಹೋಗಿದಂಥ ಸ್ಟಾಕು ತುಂಬ ಕೆಳಗಡೆ ಬಂದಾಗ ಆ ರೀತಿ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಫಂಡಮೆಂಟಲ್ಸ್ ಇವತ್ತು ನಾನು ನೋಡೋಕ್ಕಾಗಿಲ್ಲ, ಇದ್ರದ್ದು ಫಂಡಮೆಂಟಲ್ಸ್ ಏನೋ ಸರಿ ಇರಲಿಲ್ಲ ಈ ಫಾಲ್ ಬಂದಾಗ. ಓಕೆನಾ, ಇವ್ರದ್ದು ಒಂದು ಎನರ್ಜಿ ಸೆಕ್ಟರ್ದು ಈ ಥರದ್ದು ಬರುತ್ತೆ. ಸೊ ಇದರಲ್ಲೂ ಕೂಡ ಒಂದು ಬ್ಲಾಕ್ ಡೀಲ್ಗಳು ಆಗಿರ್ಬೋದು. 150-160 ತನಕ ಈ ಸ್ಟಾಕ್ನ ನೋಡೋಕ್ಕೂ ಹೋಗಬೇಡಿ ಅಂತ ಹೇಳಿದ್ದೆ ಈ ಫಾಲ್ ಆದಾಗ. ಅದನ್ನ ಸುಮಾರು ದಿನ ತೊಗೊಂಡು ಇವಾಗ ಬಂದಿದೆ. ಇನ್ ಕೇಸ್ 160 ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಆ್ಯಡ್ ಮಾಡ್ಕೋಬೋದು. 200 ಅನ್ನೋದು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ IEX ಅಲ್ಲಿ. ಎಲ್ಲ ನೋಡಿ ಇವತ್ತು ಕಮ್ಮಿ ಬೆಲೆಯ ಸ್ಟಾಕ್ಗಳನ್ನ ಮಾತಾಡ್ತಾ ಇದ್ದೀನಿ. ಹಾಗಂತ ಹೇಳಿದ ಮಾತ್ರಕ್ಕೆ ತಗೋಬೇಕಾ, ಇಲ್ಲ, ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. LIC ಬಗ್ಗೆ ಒಂದು 3-4 ದಿನದ ಹಿಂದೆ ಒಬ್ಬರು ಕ್ವಶನ್ ಕೇಳಿದ್ರು, ನಾನು ಕವರ್ ಮಾಡೋದು ಮರ್ತೋಗ್ಬಿಟ್ಟೆ. ಏನೋ ಆದಂಗಿದೆ LIC ಬಗ್ಗೆ ಹೇಳಿ ಅಂತ. ಹೌದು, ವಾಲ್ಯೂಮ್ ಚೆನ್ನಾಗಿ ಆಗ್ತಾ ಇರೋದು ಹೌದು. ಬಟ್ ನನ್ನ ಪ್ರಕಾರ ನಾನಂತೂ ಈಗಲೂ ಕೂಡ LICನ ದೂರ ಇರಿ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಯಾರ್ಯಾರು IPOನಲ್ಲಿ ಇನ್ವೆಸ್ಟ್ ಮಾಡಿ ತೊಗೊಂಡಿದ್ರಲ್ಲ, IPO ಬಂದಾಗಲೂ ಹೇಳಿದ್ವಿ ನಾವು ಬೇಡ LICಯಿಂದ ದೂರ ಇರಿ ಅಂತ. ಬಟ್ ಸುಮಾರು ಜನ ಇನ್ವೆಸ್ಟ್ ಮಾಡಿದ್ರು. ಆವಾಗಲೇ ನಾನು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಒಂದು ವಿಡಿಯೋ ಮಾಡಿದ್ದು. ಅಲ್ಲಿದ್ದವರು ಎಷ್ಟು ಜನ ಹೋಲ್ಡ್ ಮಾಡಿದಾರೋ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ. ಅವ್ರು ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ 920ಕ್ಕೆ ಬಂದರೆ ಮತ್ತೆ ಇದರಲ್ಲಿ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ಬೋದು. ಗೌರ್ಮೆಂಟು ಪರ್ಸೆಂಟೇಜ್ನ ಜಾಸ್ತಿ ಮಾಡ್ಕೊಂಡಿದೆ. ಇವಾಗ IPO ಬಂದಾಗ ಒಂದಿಷ್ಟು ಕಮ್ಮಿ ಮಾಡ್ಕೊಂಡಿದ್ರು. ಈಗ ಇರೋ ಸ್ಟಾಕಲ್ಲಿ ಪರ್ಸೆಂಟೇಜ್ ಮತ್ತು ಗೌರ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದೆ, ಪಬ್ಲಿಕ್ಕಿಂದ ಕಮ್ಮಿನೇ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಬಟ್ ಯಾರಾದರೂ ಟ್ರ್ಯಾಕ್ ಮಾಡೋರು ಹೇಳಿ. FIDA ಅವರು ಮತ್ತು ಗೌರ್ಮೆಂಟ್ ಪರ್ಸೆಂಟೇಜ್ ಜಾಸ್ತಿ ಇದೆ ಈಗ LICನಲ್ಲಿ, ಪಬ್ಲಿಕ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಒಳ್ಳೆ ಬ್ರೇಕ್ಔಟ್ ಆಗಿದೆ ಇದರಿಂದ.
ಈ ಒಂದು ಟ್ರೆಂಡ್ ಲೈನ್ನ ಇಲ್ಲಿಂದನೂ ಹೇಳ್ಕೊಬೋದಾಗಿತ್ತು. ಆ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗ್ಬಿಟ್ಟು ಮೇಲ್ಗಡೆ ಹೋಗಿದೆ. ಬಟ್ ಈಗೇನು ಎಂಟ್ರ್ ಆಗೋಕ್ಕಂತೂ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಬಟ್ ಯಾರಾದರೂ ಹೋಲ್ಡ್ ಮಾಡಿದರೆ ಏನು ಮಾಡೋದು ಏನು ಕತೆ ಅಂತಂದರೆ, ನೋಡಿ 840ಕ್ಕೆ ಏನಾದ್ರು ಸ್ಟಾಕ್ ಬಂತು ಅಂತಂದರೆ ಎಕ್ಸಿಟ್ ಮಾಡೋದ ಕಡೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದ್ರ ಮೇಲ್ಗಡೆ ನನಗಂತೂ ರೆಸಿಸ್ಟೆನ್ಸೇ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡ್, ಜಸ್ಟ್ ನೆನ್ನೆ ಅಷ್ಟೇ ಮಾತಾಡಿದ್ವಿ. ಗೋಲ್ಡು ನೋಡಿ ಈ ವಾರ ಮೇಲೆ ಹೋಗುತ್ತೆ ಅಂತ, ಇವತ್ತು ನೋಡಿ ಹೆಂಗಾಯಿತು ಅಂತ. ಸೊ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಬಸ್ ಸ್ಟ್ಯಾಂಡಿಂದ ಇವಾಗ ಬ್ರೇಕ್ಔಟ್ ಕೊಟ್ಟಿದೆ. ಸೊ 70,000 ಮುಂದಿನ ವರ್ಷ ಗೋಲ್ಡ್ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. 63,000 ಇದ್ದೀವಿ ಇವಾಗ, ಇನ್ನೇನು 7,000. ಸೊ SGB ಇವತ್ತು ಲಾಸ್ಟ್ ಡೇಟ್ ಆಗಿತ್ತಾ? ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಗೋಲ್ಡ್ ಈಸ್ ಲುಕಿಂಗ್ ಗುಡ್. ಗೋಲ್ಡ್ ಮೇಲೆ ಹೋಗ್ತಿದೆ. ಮಾರ್ಕೆಟಲ್ಲಿ ಕ್ರ್ಯಾಶ್ ಬರುತ್ತಾ ಏನು ಕತೆ ಅನ್ನೋದು, ಕೋಣ ಅಂತೀರ ಗೂಳಿ ಕೋಡನ್ನು ಮುರಿತಾರ ಬಿಯರ್ಸು ಏನು ಕತೆ ಹೊಸ ವರ್ಷಕ್ಕೆ ಏನು ಅಂತ ನೋಡ್ತಾ ಹೋಗೋಣ. ಬಟ್ ಹೊಸ ವರ್ಷ ಆಗೋ ತನಕ ಏನು ಹೊಸ ವರ್ಷ ಇನ್ನೆಷ್ಟು ನೆನ್ನೆ ಪ್ರವೀಣ್ ಅವರು ಕಮೆಂಟ್ ಮಾಡಿ ಹೇಳಿದರು ಅನಿಸುತ್ತೆ. ನಾನು 5 ದಿನ ಅಂತ ಅಂದ್ಕೊಂಡಿದ್ದೆ, 4 ದಿನ ಇರೋದು. ಸೋಮವಾರ ರಜೆ ಇದೆ, ಮಂಗಳವಾರ ಬುಧವಾರ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಬುಧವಾರ ಇರೋದಿಲ್ಲ, ಮುಂದಿನ ವಾರ ನೋಡಿ ಗುರುವಾರ ಎಕ್ಸ್ಪೈರಿ ಆಗಿರುತ್ತೆ. ಯಾಕಂದರೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ಸೊ ನಿಫ್ಟಿದು ಬ್ಯಾಂಕ್ ನಿಫ್ಟಿದು ಎರಡದು ಗುರುವಾರನೇ ಎಕ್ಸ್ಪೈರಿ. ಅದು ಬಿಟ್ಟರೆ ಶುಕ್ರವಾರ. ಇನ್ನು 3 ದಿನ ಇರೋದು ಈ ವರ್ಷ ಮುಗಿಯೋಕ್ಕೆ. ಹೌದಾ? ಇನ್ಯಾವುದು ಇಲ್ಲವೇ ಇಲ್ಲ. ಹೌದು, 25 ರಜಾ, 26, 27, 28, 29 4 ದಿನ ಇದೆ ಅಷ್ಟೇ ಮುಂದಿನ ವಾರ. ಅದರಲ್ಲಿ ಎಕ್ಸ್ಪೈರಿ 28ಕ್ಕೆ ಆಗೋಗ್ಬಿಡುತ್ತೆ. 30, 31 ಶನಿವಾರ ಭಾನುವಾರ. ಇನ್ನು ಮುಂದಿನ ವರ್ಷನ ನಾವು ಓಪನ್ ಆಗುತ್ತದು. ನೋಡ್ತಾ ಹೋಗೋಣಂತೆ. ಮುಂದಿನ ವರ್ಷ ಬಿಯರ್ಸು ಅವರು ಪ್ರಾಬಲ್ಯದಿಂದ ವರ್ಷನ ಆರಂಭಿಸ್ತಾರ ಅಥವಾ ಬುಲ್ಸ್ ಆರಂಭಿಸ್ತಾರ, ಏನು ಕತೆ ಅನ್ನೋದು ಮಾತಾಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಸಾಧ್ಯವಾದರೆ ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಗೆ ಸೋಮವಾರ F&O ಬ್ಯಾನಿಂದ ಒಂದು ಹೇಳ್ಬಿಟ್ಟಿದ್ದೀನಲ್ವ, ಅದನ್ನೊಂದು ವೀಡಿಯೋ ಮಾಡ್ಕೊಡ್ತೀನಿ. ಬೇರೆ ಯಾವ್ದಾದ್ರು ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ವೀಡಿಯೋಗೆ ಕಮೆಂಟ್ ಮಾಡಿ. ಮುಂಬರುವ ದಿನಗಳಲ್ಲಿ ಆ ವೀಡಿಯೋನ ಹೊರತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2023 ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.